ಹೆಲೋ ಸ್ಟೂಡೆಂಟ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಹತ್ರ ಬಂತು, ಅದಕ್ಕೆ ಪ್ರಿಪೇರ್ ಆಗ್ತಿರ್ತೀರಾ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿ ಆಯಿತಾ. ಹಾಗಂದ್ರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಮತ್ತು ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಟ್ರಯಾಂಗಲ್ ಲೆಸನ್ ಕೂಡ ಏನಂದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಇದರಲ್ಲಿ ಬೋರ್ಡ್ ಎಕ್ಸಾಮ್ಸಿಂದ ಒಂದು 6 to 7 ಮಾರ್ಕ್ ಬರುತ್ತೆ. ಇವನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, ಇವನ್ 5 ಮಾರ್ಕಲ್ಲಿ ಕೂಡ ಏನಿರುತ್ತೆ ಈ ಚಾಪ್ಟರಿಂದ ಕ್ವಶನ್ಸ್ ಬರುತ್ತೆ ಆಯಿತಾ. ಹಾಗೆ ಈ ಚಾಪ್ಟರ್ನ ಇವತ್ತೇನು ಮಾಡೋಣ, ನಾವು ಡಿಸ್ಕಸ್ ಮಾಡೋಣ. ಓಕೆ, ಡೈರೆಕ್ಟಾಗಿ ನಾವು ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏನಕ್ಕೆ ಟ್ರಯಾಂಗಲ್ ಕಲಿಬೇಕು? ಇವಾಗ ನಿಮಗೆಲ್ಲ ಕ್ವಶನ್ಸ್ ಇರುತ್ತಲ್ವ, ಯಾವ್ದಾದ್ರು ಏನಾದ್ರು ಕಲಿಬೇಕು, ಇನ್ನೇನಕ್ಕಪ್ಪ ಕಲಿಬೇಕು ನಾವು ಅಂತ. ಟ್ರಯಾಂಗಲ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ಇದು ಯೂಸ್ ಇದೆ ಅಂತ ಹಾಗಾದರೆ ನಾವು ಡಿಸ್ಕಸ್ ಮಾಡೋಣ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ. ಇಲ್ಲೊಂದು 3 ಪಿಕ್ಚರ್ಸ್ ಹಾಕಿದ್ದೀನಿ ನಾನು. ಯಾವುದದು? ಒಂದು ಮೌಂಟೇನ್ದು, ಮತ್ತೊಂದು ಫಿಶ್ದು, ಮತ್ತೊಂದೇನು ಏರೋಪ್ಲೇನ್ದು. ಓಕೆನಾ? ಹಾಗಂದ್ರೆ ನಾರ್ಮಲಿ ನಾವು ಸ್ಕೂಲ್ ಟೈಮಲ್ಲಿ ಹಿಂಗೆಲ್ಲ ಡ್ರಾಯಿಂಗ್ ಬಿಡಿಸಿ ಅಂದ್ರೆ ನಾವೆಲ್ಲ ಹೆಂಗೆ ಬಿಡಿಸ್ತಿದ್ವಿ? ಮೌಂಟೇನ್ ಬಿಡಿಸಿ ಹಿಂಗಂದ್ರೆ ಹಿಂಗೆ ಬಿಡಿಸ್ತಿದ್ವಿ ತಾನೆ. ಅಂದರೆ ಮೌಂಟೇನ್ಸ್ ನಾರ್ಮಲಿ ಯಾವ ಶೇಪಲ್ಲಿ ಇರುತ್ತೆ ಮಕ್ಕಳೇ? ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಹೌದಾ? ಇವನ್ ಏರೋಪ್ಲೇನ್ದು ವಿಂಗ್ ಕೂಡ ಯಾವ ಶೇಪಲ್ಲಿ ಇರುತ್ತೆ? ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ, ಹೌದಾ? ಇವಾಗ ಫಿಶ್ದು ಫಿನ್ಸು ಅಥವಾ ಟೇಲ್ ಇದೆಲ್ಲ ಯಾವ ಶೇಪಲ್ಲಿ ಇರುತ್ತೆ ಹೇಳಿ? ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಸಿ, ನಾವು ಯೂಸ್ ಮಾಡೋಂಥ ಎಷ್ಟೋ ಮಟೀರಿಯಲ್ ಏನಂದರೆ ಟ್ರಯಾಂಗಲ್ ಇದ್ದೇ ಇರುತ್ತೆ. ಎಕ್ಸಾಂಪಲ್, ಈಗ ಅಮ್ಮ ಮನೇಲಿ ತರಕಾರಿ ಕಟ್ ಮಾಡ್ತಿರ್ತಾರೆ ಅಂತ ತಗೊಳ್ಳಿ, ಅವರು ಕೂಡ ತರಕಾರಿ ಕಟ್ ಮಾಡೋ ನೈಫು ಯಾವ ಶೇಪಲ್ಲಿ ಇರುತ್ತೆ? ನಾರ್ಮಲಿ ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ. ಅದೆಲ್ಲ ಬಿಟ್ಟು ಹಾಕಿ ಆಲ್ ಯುವರ್ ಫೇವ್ರೆಟ್ ಫುಡ್ ಏನದು? ಪಿಜ್ಜಾ ನಾರ್ಮಲಿ ಸರ್ಕಲ್ ಶೇಪಲ್ಲಿ ಇರುತ್ತೆ, ಬಟ್ ಒಂದು ಸ್ಲೈಸ್ ತೆಗೆದಾಗ ಅದು ಯಾವ ಶೇಪಲ್ಲಿ ಇರುತ್ತೆ? ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ನೀವು ಯೂಸ್ ಮಾಡೋಂಥ ಎಷ್ಟೋ ಮಟೀರಿಯಲ್ ಏನಿರುತ್ತೆ ಟ್ರಯಾಂಗಲ್ ಇದ್ದೇ ಇರುತ್ತೆ ಆಯಿತಾ. ಹೌದು ಮೇಡಮ್, ಇರುತ್ತೆ ಟ್ರಯಾಂಗಲ್, ಆದರೆ ಅದನ್ನು ನಾವು ಯಾಕೆ ಕಲಿಬೇಕು ಅನ್ನೋದು ಕೂಡ ಕ್ವಶನ್ ಇರುತ್ತೆ. ಅದರ ಅಪ್ಲಿಕೇಶನ್ ಏನಿದೆ? ಈಗ ಒಂದು ಅಪ್ಲಿಕೇಶನ್ ಹೇಳ್ತೀನಿ. ಎಕ್ಸಾಂಪಲ್ ಏನಂದ್ರೆ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ವಿಚ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಅಂತ ಕೇಳಿದ ತಕ್ಷಣ ನೀವೇನು ಹೇಳ್ತೀರಾ? ಜನರಲ್ ನಾಲೆಡ್ಜ್ ಕ್ವಶನ್ ಕೇಳಬೇಕಾದ್ರೆ ಮುಳ್ಳಯ್ಯನಗಿರಿ ಅಂತ ಹೇಳ್ತೀರಾ, ಹೌದಾ? ಹಾಗಾದರೆ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು? ಟೇಪ್ ಹಿಡ್ದಂತೂ ನೋಡೋಕ್ಕಾಗಲ್ಲ, ಹೌದಾ? ಹಾಗಾದರೆ ಅದನ್ನ ಏನು ಮಾಡ್ತಾರೆ? ಹಾಂ, ಟ್ರಯಾಂಗಲ್ ಟಾಪಿಕ್ನ ಯೂಸ್ ಮಾಡಿ ಏನು ಮಾಡಿದ್ದಾರೆ, ಅದರ ಹೈಟ್ನ ಕಂಡುಹಿಡಿದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಹೋಗ್ತಾ ಹೋಗ್ತಾ ನಿಮ್ಗೆ ಇದೇ ಥರದ ಅಪ್ಲಿಕೇಶನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ನಾವು ಇವಾಗ ರಿಯಲ್ ಲೈಫಲ್ಲಿ ಟ್ರಯಾಂಗಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಹಾಗಾದರೆ ಇವಾಗ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಇಂಪಾರ್ಟೆಂಟು, ಏನೇನು ನೋಡಬೇಕು ಅಂತ ಕಲ್ಕೊತಾ ಹೋಗೋಣವಾ? ಓಕೆ, ನಾನು ಮೊದಲೇ ಹೇಳ್ದಂಗೆ ಈ ಚಾಪ್ಟರಲ್ಲಿ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಹಾಗೆ ಡಿಫ್ರೆಂಟ್ 4 ಮಾರ್ಕಿಗೆ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತು 3 ಮಾರ್ಕಿಂದನೂ ಪ್ರಾಬ್ಲಮ್ಸ್ ಬರುತ್ತೆ. 1 ಮಾರ್ಕಿಗೂ ಇರುತ್ತೆ, 2 ಮಾರ್ಕಿಗೂ ಇರುತ್ತೆ. ಎಲ್ಲೆಲ್ಲಿ ಯಾವ ಥರ ಕ್ವಶನ್ಸ್ ಬರ್ಬೋದು ಅಲ್ಲಲ್ಲಿ ಹೇಳ್ತಾ ಹೋಗೋಣ. ಓಕೆ, ಹಾಗಾದರೆ ಟ್ರಯಾಂಗಲ್ ಲೆಸನಲ್ಲಿ ಇಷ್ಟು ಟಾಪಿಕ್ಸ್ ಇದೆ. ಒಂದೇನು ಇಂಟ್ರೊಡಕ್ಷನ್ ಟು ಟ್ರಯಾಂಗಲ್, ಇದರಲ್ಲಿ ಪ್ರಾಪರ್ಟೀಸ್, ಟೈಪ್ಸ್ ಆಫ್ ಟ್ರಯಾಂಗಲ್, ಕೋಹರೆನ್ಸ್ ಆ್ಯಂಡ್ ಸಿಮಿಲಾರಿಟಿ ಅಂತ ಬರುತ್ತೆ. ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ ಇದರಲ್ಲಿ 2 ಥಿಯರಮ್ ಬರುತ್ತೆ. ಕ್ರೈಟೀರಿಯಾ ಫಾರ್ ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ ಇದರಲ್ಲಿ ಒಂದು 3 ಥಿಯರಮ್ ಬರುತ್ತೆ. ಇಲ್ಲೇನಾಗುತ್ತೆ, ಅದು ಒಂದು ಇಂಪಾರ್ಟೆಂಟ್ 5 ಮಾರ್ಕ್ ಥಿಯರಮ್ ಅನ್ನಲ್ಲ, ಅದು ಇಲ್ಲಿ ಬರುತ್ತೆ. ಓಕೆನಾ? ಅದು ಯಾವುದಂದ್ರೆ ಬೇಸಿಕ್ ಪ್ರೊಪಾರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ, ಅಥವಾ BPT ಟೇಲ್ಸ್ ಥಿಯರಮ್ ಅಂತಲೂ ನಾವು ಹೇಳ್ಬೋದು. ಓಕೆನಾ? ಆ ಥಿಯರಮ್ನ ಇಲ್ಲಿ ಕಲಿಬೋದು. ಓಕೆ, ಹಾಗಾದರೆ ಇಂಟ್ರೊಡಕ್ಷನಲ್ಲಿ ನೀವು ಆಲ್ರೆಡಿ ಪ್ರಾಪರ್ಟೀಸ್ ಮತ್ತು ಟೈಪ್ಸ್ ಆಫ್ ಟ್ರಯಾಂಗಲ್ನ ಆಲ್ರೆಡಿ ಬಿಫೋರ್ 10ನೇ ಕಲ್ತಿದ್ದೀರಾ. 9th 8thಲ್ಲೆಲ್ಲ ಇದ್ರ ಬಗ್ಗೆ ಕಲ್ತಿದ್ದೀರಾ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಏನು ಬೇಡ. ಇವಾಗ ನಾವೇನು ಮಾಡೋಣ, ಕೋಹರೆನ್ಸ್ ಆ್ಯಂಡ್ ಸಿಮಿಲಾರಿಟಿ ಅಂದರೆ ಏನು, ಅದು ಯಾವ ಥರ ಅಪ್ಲಿಕೇಶನ್ ಇದು ಮುಂದೆ ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಾ ಕೋಹರೆನ್ಸ್ ಆ್ಯಂಡ್ ಸಿಮಿಲಾರಿಟಿ ಅಂದರೆ ಏನು ಅಂತ? ಓಕೆ, ಫಸ್ಟ್ ಸಿಮಿಲಾರಿಟಿ ಅಂದರೆ ಏನು? ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ನೀವೆಲ್ಲ ಸೈಕಲ್ ಓಡಿಸ್ತೀರಲ್ಲ ಮಕ್ಕಳೇ. ಹಾಂ, ಸೈಕಲ್ ಅದ್ರ ಟೈರ್ ಅಬ್ಸರ್ವ್ ಮಾಡಿರ್ತೀರಲ್ಲ ನೀವು, ಅದು ಯಾವ ಶೇಪಲ್ಲಿ ಇರುತ್ತೆ? ಸರ್ಕಲ್ ಶೇಪಲ್ಲಿ ಇರುತ್ತೆ ಅಲ್ವಾ? ಅದೇ ಥರ ಬಸ್ದು ಟೈರ್ ಅಬ್ಸರ್ವ್ ಮಾಡಿರ್ತೀರಾ, ಅದರದ್ದು ಯಾವ ಶೇಪಲ್ಲಿ ಇರುತ್ತೆ? ಸರ್ಕಲ್ ಶೇಪಲ್ಲೇ ಇರುತ್ತೆ. ಎರಡರದ್ದು ಶೇಪ್ ಏನಾಯಿತು? ಸೇಮ್ ಆಯಿತು, ಬಟ್ ಅಲ್ಲಿ ಸೈಜ್ ಡಿಫ್ರೆನ್ಸ್ ಇದೆ. ಏನಂತ? ಸೈಕಲ್ದು ಚಿಕ್ಕದಾಗಿರುತ್ತೆ ಟೈರು, ಇದರಲ್ಲಿ ಬಸ್ಸಲ್ಲಿ ಟೈರ್ದು ಏನಿರುತ್ತೆ? ದೊಡ್ಡದಾಗಿರುತ್ತೆ. ಅಲ್ಲೇನಾಯಿತು? ಸೈಜ್ ಡಿಫ್ರೆಂಟ್ ಆಗಿದೆ, ಆದರೆ ಶೇಪ್ ಏನಿದೆ? ಸೇಮ್ ಇದೆ ಅಲ್ವಾ? ಆ ಥರದ್ದು ಫಿಗರ್ಸ್ಗೆ ಅಥವಾ ಆ ಥರದ ಥಿಂಗ್ಸ್ಗೆ ನಾವೇನ್ತೀವಿ? ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಮಿಲರ್ ಫಿಗರ್ಸ್. ಅದನ್ನು ಸಿಮಿಲಾರಿಟಿ ಅಂತ ಹೇಳ್ತೀವಿ. ಸಿ, ಶೇಪ್ಸ್ ಆಫ್ ಸಿಮಿಲರ್ ಅಂದರೆ ಏನಿರುತ್ತೆ ಅಂದರೆ ಸೇಮ್ ಶೇಪಲ್ಲಿ ಇರುತ್ತೆ, ಬಟ್ ಏನಿರುತ್ತೆ? ಸೈಜಸ್ ಏನಾಗುತ್ತೆ? ಡಿಫ್ರೆಂಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದೇ ಥರ ಕೋಹರೆನ್ಸ್ ಅಂದರೆ ಏನು? ಕೋಹರೆನ್ಸಿಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಈಗ ನೋಡಿ, ನನ್ನ ಹತ್ರ 2 ಬಾಟಲ್ಸ್ ಇದೆ, ಹೌದಾ? ಕಲರ್ ಬಿಟ್ಟು ಹಾಕಿ, ಅದರ ಶೇಪ್ ನೋಡೋಕ್ಕೆಲ್ಲ ಹೆಂಗೆ ಕಾಣಿಸ್ತಾ ಇದೆ? ಒಂದೇ ಥರ ಕಾಣಿಸ್ತಾ ಇದೆ ಅಲ್ವಾ 2? ಹೌದಾ? ಓಕೆ, ಹಾಗಾದರೆ ಇವಾಗ ಏನು ಮಾಡೋಣ, ಸೈಜ್ ಚೆಕ್ ಮಾಡೋಣ. ನೋಡಿ, ಸೈಜ್ ಕೂಡ ಏನಿದೆ? ಹಾಗಾದರೆ ಸೇಮ್ ಇದೆ. ಇಲ್ಲಿ ಶೇಪ್ ಕೂಡ ಸೇಮ್ ಆಗಿದೆ ಮತ್ತು ಸೈಜ್ ಕೂಡ ಸೇಮ್ ಆಗಿದೆ. ಹಾಗಾದರೆ ಇದನ್ನು ಏನಂತ ಕರಿತೀವಿ ನಾವು? ಕೋಹರೆಂಟ್ ಅಂತ ಕರಿತೀವಿ. ಆ ಥರ ಫಿಗರ್ಸ್ ಏನಂತ ಕರಿತೀವಿ? ಕೋಹರೆಂಟ್ ಫಿಗರ್ಸ್ ಅಂತ ಕರಿತೀವಿ. ಇಲ್ಲಿ ಶೇಪ್ ಕೂಡ ಸೇಮ್ ಆಗಿರುತ್ತೆ, ಸೈಜ್ ಕೂಡ ಸೇಮ್ ಆಗಿರುತ್ತೆ, ಆಯಿತಾ? ಇಲ್ಲಿ ನೋಡಿ, ಶೇಪ್ಸ್ ಆಫ್ ಕೋಹರೆಂಟ್ ಹೇಗಿರುತ್ತೆ?
ದ ಸೈಜ್ ಅಂಡ್ ಶೇಪ್ಸ್ ಆರ್ ಸಿಮಿಲರ್ ಅಥವಾ ಸೇಮ್ ಅಂತ ಹೇಳ್ತೀವಿ. ಸಿಮಿಲರ್ ಅಲ್ಲ, ಸೇಮ್ ಅಂತ ಹೇಳ್ತೀವಿ. ಆಯ್ತಾ? ಈಗ ಅದನ್ನೇ ನಾವು ಟ್ರಯಾಂಗಲ್ ಅಲ್ಲಿ ನೋಡೋಣ. ಹೇಗೆ? ಇಲ್ಲೊಂದು ಟ್ರಯಾಂಗಲ್ ABC ಅನ್ನೋ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ PQR ಅನ್ನೋದು ಇನ್ನೊಂದು ಟ್ರಯಾಂಗಲ್ ಇದೆ. ಇಲ್ಲೇನಾಯ್ತು, ಎರಡು ಸೈಜ್ ಮತ್ತೆ ಶೇಪ್ ಎರಡು ಸಿಮಿಲರ್ ಆಗಿದೆ ತಾನೆ. ಇದನ್ನ ಏನಂತ ಕರಿತೀವಿ ನಾವು ಇಲ್ಲಿ? ಕೋರೆಂಟ್ ಅಂತ ಕರಿತೀವಿ. ಹೌದಾ? ಈಗ ಎಕ್ಸಾಂಪಲ್, ನನ್ನ ಪಾಮ್ ಅಬ್ಸರ್ವ್ ಮಾಡಿ ನೀವು. ಇಲ್ಲಿ ಪಾಮಲ್ಲಿ ನನ್ನ ಪಾಮ್ ಈ ಸೈಜ್, ಈ ಕೈ ಯಾವ ಸೈಜಲ್ಲಿ ಇದೆಯೋ ಇದು ಕೂಡ ಅದೇ ಸೈಜಲ್ಲೇ ಇದೆ, ಆದರೆ ಡಿಫ್ರೆನ್ಸಸ್ ಇದೆ. ಇವಾಗ ನೋಡ್ಬೇಕಾದ್ರೆ ಈ ತಂಬ್ ಈ ಕಡೆ ಈ ಥರ ಕಾಣಿಸುತ್ತೆ, ಬಟ್ ಎರಡು ಏನಿದೆ ನೋಡಕ್ ಸೇಮ್ ಆಗಿದೆ ತಾನೆ. ಇವನ್ ಶೇಪ್ ಕೂಡ ಏನಿದೆ ಒಂದೇ ಥರ ಇದೆ ಅಲ್ವಾ. ಇದನ್ನ ಏನಂತ ಕರಿತೀವಿ ಹಂಗಂದ್ರೆ ನಾವು? ಕೋರೆಂಟ್ ಅಂತ. ಅದನ್ನೇ ಇಲ್ಲಿ ಟ್ರಯಾಂಗಲ್ ಅಲ್ಲಿ ತೋರಿಸಿದ್ದಾರೆ ಬೇರೆ ಪೊಸಿಷನ್ ಅಲ್ಲಿ ಇಟ್ಟು. ಓಕೆನಾ? ನೆಕ್ಸ್ಟ್ ಸಿಮಿಲಾರಿಟಿ. ಸಿಮಿಲಾರಿಟಿನ ಏನು ಹೇಳಿದೆ? ಸೈಜು ಚಿಕ್ಕದಾಗಿರುತ್ತೆ ಅಂತ. ಇಲ್ಲಿ ನೋಡಿ, ABC ಟ್ರಯಾಂಗಲ್ ಏನಿದೆ PQR ಟ್ರಯಾಂಗಲ್ಗಿಂತ ಏನಿದೆ? ಚಿಕ್ಕದಾಗಿದೆ. ಬಟ್ ಎರಡು ಶೇಪ್ ಏನಿದೆ ಒಂದೇ ಥರ ಇದೆ ಅಲ್ವಾ. ಈ ಥರದಕ್ಕೆ ನಾವು ಏನಂತ ಕರಿತೀವಿ? ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ ಕೋರೆನ್ಸ್ ಮತ್ತೆ ಸಿಮಿಲಾರಿಟಿ ಬಗ್ಗೆ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಇವಾಗ ನಾವೇನು ಇಂಟ್ರೊಡಕ್ಷನ್ ಟು ಇದರಲ್ಲಿ ಟ್ರಯಾಂಗಲ್ಸ್ ಕಲ್ತವಲ್ಲ, ಅದ್ರ ಬೇಸಸ್ ಮೇಲೆ 6.1 ಎಕ್ಸಸೈಸ್ ಇದೆ, ಅದನ್ನ ನೋಡ್ತಾ ಹೋಗೋಣ ನಾವು. ಓಕೆನಾ? ಇಲ್ಲಿ ಫಸ್ಟ್ ಕ್ವಶನ್, ಆಲ್ ಸರ್ಕಲ್ಸ್ ಆರ್ ಡ್ಯಾಶ್ ಕೋರೆಂಟ್ ಆರ್ ಸಿಮಿಲರ್ ಅಂತ ಕೇಳಿದ್ದಾರೆ. ಒಂದು ಕೋರೆಂಟ್ ಇರ್ಬೋದಾ ಇಲ್ಲ ಸಿಮಿಲರ್ ಇರ್ಬೋದಾ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನಿರ್ಬೋದು ಮಕ್ಕಳೇ? ಕೋರೆಂಟ್ ಇರುತ್ತೆ, ಸಿಮಿಲರ್ ಇರುತ್ತೆ. ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಏನಂತ? ಸೈಕಲ್ದು ಟಯರು ಮತ್ತೆ ಬಸ್ದು ಟಯರ್ ಅಂತ. ಅಲ್ಲೇನಾಯ್ತು, ಎರಡೂ ಸರ್ಕಲ್ ಶೇಪಲ್ಲೇ ಇದ್ರೂ ಕೂಡ ಅದ್ರದ್ದು ಡಿಫ್ರೆನ್ಸಸ್ ಏನಿತ್ತು? ಸೈಜಲ್ಲಿತ್ತು. ಹೌದಾ? ಆ ಥರ ಸರ್ಕಲ್ಸ್ ಬೇರೆ 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 ಇದರಲ್ಲಿ ಇರ್ಬೋದು, ಅಂದರೆ ಸೈಜಲ್ಲಿ ಇರ್ಬೋದು, ಆದರೆ ಶೇಪ್ ಏನಿರುತ್ತೆ ಒಂದೇ ಥರ ಇರುತ್ತಲ್ವಾ. ನೀವು ಸರ್ಕಲ್ ಬಿಡಿಸಿ ಅಂದ ತಕ್ಷಣ ಒಂದೇ ಥರ ಬಿಡಿಸ್ತೀರಾ ಅಲ್ವಾ ಎಲ್ಲರೂ? ಅಂಥದಕ್ಕೆ ಏನಂತ ಕರಿತೀವಿ ನಾವು? ಸಿಮಿಲರ್ ಅಂತ ಕರಿತೀವಿ. ಕೋರೆಂಟ್ ಅಂತೂ ಆಗಲ್ಲ, ಯಾಕಂದರೆ ಬೇರೆ 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 ಸೈಜಲ್ಲಿ ಸರ್ಕಲ್ಸ್ ತುಂಬ ಇರುತ್ತೆ. ಹೌದಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ಅದೇ ಥರ ಹೋಗೋಣ. ಆಲ್ ಸ್ಕ್ವೇರ್ಸ್ ಆರ್ ಅಂತ ಹೇಳಿದ್ದಾರೆ. ಸ್ಕ್ವೇರ್ ಕೂಡ ಹಾಗೆ. ಈ ಎಕ್ಸಾಂಪಲ್ ಐಸ್ ಕ್ಯೂಬ್ ಮತ್ತೆ ಆಟ ಆಡ್ತಿರಲ್ಲ ನೀವು ಕ್ಯೂಬ್, ಅದು ಎರಡನ್ನೂ ಅಬ್ಸರ್ವ್ ಮಾಡಿ ನೋಡಿ. ಒಂದು ಫೇಸ್ ಐಸ್ ಕ್ಯೂಬಲ್ಲಿ ಏನಿರುತ್ತೆ ಹೇಳಿ? ಒಂದು ಚಿಕ್ಕದಾಗಿ ಇಷ್ಟೇ ಇರುತ್ತೆ. ಎಕ್ಸಾಂಪಲ್ 1 ಸೆಂಟಿಮೀಟರ್ ಇಷ್ಟೇನೋ ಇರುತ್ತೆ. ಇದು ಕ್ಯೂಬಲ್ಲಿ ಏನಿರುತ್ತೆ? ಒಂದು 3 ಸೆಂಟಿಮೀಟರ್ಸ್ ಇನ್ನೇನೋ ಇರುತ್ತೆ. ಅಲ್ಲೇನಾಯಿತು, ನೋಡೋಕೆ ಎರಡು ಒಂದೇ ಥರ ಕಂಡ್ರು ಕೂಡ ಅದ್ರದ್ದು ಏನಾಯಿತು? ಓಕೆ, ಸೈಜ್ ಏನಾಗುತ್ತೆ? ಡಿಫ್ರೆನ್ಸ್ ಆಗುತ್ತೆ. ಅದರಿಂದ ಏನಾಯ್ತು ಇಲ್ಲಿ? ಇದು ಸಿಮಿಲರ್ ಅಂತ ಆಯಿತು, ಕೋರೆಂಟ್ ಆಗಲ್ಲ, ಯಾಕಂದರೆ ಅಲ್ಲಿ ಸೈಜ್ ಡಿಫ್ರೆಂಟ್ ಆಗಿದೆ. ಓಕೆ ಅಲ್ವಾ? ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ ನಾವು. ಏನಂತ? ಆಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿದ್ದಾರೆ. ಏನಾಯಿತು? ಆಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎಲ್ಲ ಟ್ರಯಾಂಗಲ್ಸ್ ಸಿಮಿಲರ್ ಆಗಿದ್ರೆ ಅದನ್ನ ಯಾವ ಥರ ಟ್ರಯಾಂಗಲ್ ಅಂತ ಕರೀತಾರೆ? ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ನಾನೀಗ. ಯಾವುದು? ಒಂದು ಟ್ರಯಾಂಗಲ್ ತಗೋತಾ ಇದ್ದೀನಿ ನಾನು. ಓಕೆನಾ? ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ. ಇದು ಇದೇ ಥರ ಟ್ರಯಾಂಗಲ್ ಇನ್ನೊಂದು ತಗೋತೀನಿ ನಾನು. ಸುಮ್ಮನೆ ಕಲರ್ ಚೇಂಜ್ ಮಾಡೋಣ. ಓಕೆನಾ? ಸಿಮಿಲರ್ ಅಂದಿದಾರಲ್ವಾ? ಓಕೆನಾ? ಎರಡು ಸಿಮಿಲರ್ ಆಗಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ಓಕೆ, ಎಕ್ಸಾಂಪಲ್ ಇದೇನಂದರೆ ಇದ್ರದ್ದು ಆ್ಯಂಗಲು ಮತ್ತು ಇದರ ಆ್ಯಂಗಲು ಸೇಮ್ ಆಗಿದೆ ಅಂತ ಹೇಳ್ತೀನಿ ನಾನು. ಎಕ್ಸಾಂಪಲ್ ಇದು 60 ಡಿಗ್ರಿ, ಇದು ಒಂದು 60 ಅಂತ ತಗೊಳ್ಳೋಣ. ಇದು ಎಷ್ಟಾಯಿತು? ಇದು 60 ಇತ್ತು, ಇದು 60 ಇದೆ ಅಂತ ತಗೊಳ್ಳೋಣ. ಸೇಮ್ ಇದು 60, ಇದು 60. ಎಲ್ಲ ಕಡೆ ಏನಾಯಿತು? ಆ್ಯಂಗಲ್ 60 60 60ನೇ ಇದೆ. ಇವನ್ ಸೈಡ್ ಕೂಡ ನಾನು ಏನು ಹೇಳ್ತೀನಿ? ಇದು ಒಂದು 3 3 3, ಇದು ಕೂಡ 3 3 3. ಅಥವಾ ಓಕೆ ಚಿಕ್ಕದಾಗಿದೆ ಅಂತಂದರೆ 2 2 ತಗೊಳ್ಳೋಣ. ಓಕೆನಾ? ಓಕೆ ಅಲ್ವಾ ಮಕ್ಕಳೇ? 2 2 ತಗೊಳ್ಳೋಣ. ಅಲ್ಲೇನಾಯ್ತು, ನೋಡಕ್ಕೆ ಒಂದೇ ಥರ ಕಾಣಿಸ್ತಾ ಇದೆಯಲ್ಲ, ಯಾಕಂದರೆ ಆ್ಯಂಗಲ್ ಸಿಮಿಲರ್ ಆಗಿದೆ. ನಾ ಹೇಳಿದೆ ಇದರ ಆ್ಯಂಗಲ್ ಸೇಮ್ ಆಗಿದೆ, ಇದ್ರದ್ದು ಆ್ಯಂಗಲ್ ಸೇಮ್ ಆಗಿದೆ, ಮತ್ತು ಇಲ್ಲಿ ಇದ್ರದ್ದು ಆ್ಯಂಗಲ್ ಸೇಮ್ ಆಗಿದೆ ಅಂತ ಹೇಳಿದೆ. ಹಾಗಂದ್ರೆ ಮೂರು ಕಡೆ ಆ್ಯಂಗಲ್ ಸೇಮ್ ಆಗಿತ್ತು ಅಂತಂದರೆ ಅದನ್ನೇನಂತ ಕರಿತೀವಿ ನಾವು? ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಅದೇ ಐಸೋಸ್ಕೇಲಸ್ ಅಂದ್ರೆ ಏನು? ಎರಡು ಕಡೆ ಮಾತ್ರ ಸೇಮ್ ಆಗಿರುತ್ತಲ್ಲ, ಇನ್ನೊಂದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಓಕೆ, ಹಾಗಾದ್ರೆ ನೆಕ್ಸ್ಟ್, 2 ಪಾಲಿಗಾನ್ ಆಫ್ ಅ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ ಇಫ್. ಯಾವಾಗ? ಪಾಲಿಗಾನ್ ಅಂದ್ರೆ ಏನಂತ ಗೊತ್ತಲ್ವಾ? ಆ ಕ್ಲೋಸ್ಡ್ ಸ್ಟ್ರಕ್ಚರ್ ಅದರ ಫಿಗರ್ ಅಂತ ಹೇಳ್ತೀವಿ ನಾವು. ಹೌದಾ? ಇವಾಗ ಏನು ಹೇಳಿದರೆ, ಒಂದು ಫಿಗರ್ ಲೈಕ್ ಕ್ಲೋಸ್ಡ್ ಅದೇನಿದೆ ಸೇಮ್ ನಂಬರ್ ಆಫ್ ಸೈಡ್ಸ್ ಅಂತ ಹೇಳಿದ್ದಾರೆ. ಸೇಮ್ ನಂಬರ್ ಆಫ್ ಸೈಡ್ಸ್ ಅಂದರೆ ಈಗ ಎಕ್ಸಾಂಪಲ್ ಇದೆ, ಟ್ರಯಾಂಗಲ್ ಇದೆ, ಇದನ್ನೇ ತಗೊಳ್ಳೋಣ. ಇದು ಕೂಡ 3 ಸೈಡ್ಸ್ ಇದೆ, ಇದಕ್ಕೂ ಕೂಡ 3 ಸೈಡ್ಸ್ ಇದೆ. ಹೌದಾ? ದೇ ಆರ್ ಸಿಮಿಲರ್ ಇಫ್. ಯಾವಾಗ? ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದ್ರೆ ಏನು? ಈಗ ಇದ್ರ ಆ್ಯಂಗಲ್, ಇದರ ಆ್ಯಂಗಲ್, ಇದರ ಆ್ಯಂಗಲ್, ಇದರ ಆ್ಯಂಗಲ್, ಇದರ ಆ್ಯಂಗಲ್, ಇದರ ಆ್ಯಂಗಲ್, ಎಲ್ಲಾದ್ರದ್ದು ಆ್ಯಂಗಲ್
ಕರಸ್ಪಾಂಡಿಂಗ್ ಆಂಗಲ್ಸ್ ಆರ್. ಏನಿದೆ ಇಲ್ಲಿ? ಈಕ್ವಲ್ ಆಗಿದೆ ತಾನೆ. ಕರಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಈಕ್ವಲ್, ಹೌದಾ? ಈಕ್ವಲ್ ಆ್ಯಂಡ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್, ಅವಾಗ ಕರಸ್ಪಾಂಡಿಂಗ್ ಸೈಡ್ಸ್ ಕೂಡ ಏನಾಗಿರುತ್ತೆ? ಚೆಕ್ ಮಾಡೋಣ ಹಾಗಾದ್ರೆ ಏನಾಗಿರುತ್ತೆ ಅಂತ. ನಾನಿದು ಲೈಕ್ ಆಂಗಲ್ಸ್ ಸೇಮ್ ಆಗಿದೆ ಅಂತ ಹೇಳಿದೆ, ಈಕ್ವಲ್ ಆಗಿದೆ ಅಂತ ಹೇಳಿದೆ. ಹಾಗಂದ್ರೆ ಇಲ್ಲೇನಾಗಿರುತ್ತೆ? ಕರಸ್ಪಾಂಡಿಂಗ್ ಸೈಡ್ಸ್ ಕೂಡ ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಹಾಗಂದ್ರೆ ಈ ಟ್ರಯಾಂಗಲ್ ಹೆಸರು ತಗೊಳ್ಳೋಣ. ಏನಂತ? ಎ ಬಿ ಸಿ ಪಿ ಕ್ಯೂ ಆರ್. ಓಕೆ ಅಲ್ವಾ? ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಇಲ್ಲಿ ನೋಡಿ, ಎ ಬಿ ಅನ್ನೋದು ಒಂದು ಸೈಡು, ಹೌದಾ? ಆ ಕಡೆ ಇಲ್ಲಿ ಎ ಬಿ ಅನ್ನೋ ಸೈಡ್ ಇದ್ರೆ ಈ ಕಡೆ ಯಾವ್ದು ಬರುತ್ತೆ? ಪಿ ಕ್ಯೂ ಬರುತ್ತೆ. ಅದೇ ಥರ ಇಲ್ಲಿ ಬಿ ಸಿ, ಇಲ್ಲಿ ಕ್ಯೂ ಆರ್, ಇಲ್ಲಿ ಸಿ ಎ ಅಂತ ಬಂದರೆ ಇಲ್ಲೇನು ಬರುತ್ತೆ? ಆರ್ ಪಿ ಅಂತ ಬರುತ್ತೆ. ಹೌದಾ? ಎಲ್ಲ ಕಡೆ ಸೈಡ್ ಸೇಮ್ ಇದೆನಾ? ಹಾಗಾದರೆ ಎ ಬಿ ಎಷ್ಟು ಸೆಂಟಿಮೀಟ್ರ್ ಇದೆ ಇಲ್ಲಿ? ನಾನು ಸುಮ್ಮನೆ ತೊಗೊಂಡಿದ್ದ ಪ್ರಕಾರ 3 ಇತ್ತು. 3. ಕೆಳಗಡೆ ಪಿ ಕ್ಯೂ ಎಷ್ಟಿತ್ತು ಮಕ್ಕಳೇ? 2. ಎಲ್ಲ ಕಡೆ ಹಾಗೆ ಬರುತ್ತಲ್ಲ 3/2 ಅಂತ. ಯಾಕಂದರೆ ಎಲ್ಲ ಕಡೆ ಅದೇನಿದೆ? ಇದೆಲ್ಲ ಕಡೆನೂ 3 ಇದೆ, ಅದೆಲ್ಲ ಕಡೆನೇ ಇದೆ 2 ಇದೆ. ಹೌದಾ? ಯಾಕಂದರೆ ಅಲ್ಲಿ ಆ್ಯಂಗಲ್ಸ್ ಕೂಡ ಏನಿದೆ? ಸೇಮ್ ಇದೆ. ಆ್ಯಂಗಲ್ ಸೇಮ್ ಆಗಿದ್ದಾಗ ಸೈಡ್ಸ್ ಕೂಡ ಏನಿರುತ್ತೆ? ಸೇಮ್ ಆಗಿರುತ್ತೆ. ಓಕೆನಾ? ಈಗ ಓಕೆ, 2 1 ಇದು 1.5 ಬರುತ್ತೆ. ಇವನ್ ಇದು ಕೂಡ 1.5 ಬರುತ್ತೆ. ಇದು ಕೂಡ ಏನಾಗುತ್ತೆ? 1.5 ಬರುತ್ತೆ. ಟೋಟಲ್ ಎಷ್ಟಾಯಿತು? 1.5ನೇ ಬರ್ತಾ ಇದೆ. ಹಾಗಂದ್ರೆ ಈ ಥರ ರೇಷಿಯೋ ಎಲ್ಲ ಕಡೆನೂ ಒಂದೇ ಥರ ಅದರಲ್ಲಿ ಹೋಯಿತು ಅಂದರೆ ಅದನ್ನು ಏನಂತ ಕರಿತೀವಿ ನಾವು? ದ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಅಂತ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಮಕ್ಕಳೇ ನಿಮಗೆ? ಫಸ್ಟ್ ಕ್ವಶನ್ ಅರ್ಥ ಆಯ್ತಲ್ಲ? ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಅರ್ಥ ಆದ್ವಲ್ಲ? ನೆಕ್ಸ್ಟ್ ಹೋಗೋಣ ಹಾಗಾದರೆ ಸೆಕೆಂಡ್ ಕ್ವಶನ್. ಗಿವ್ 2 ಡಿಫ್ರೆಂಟ್ ಎಕ್ಸಾಂಪಲ್ ಆಫ್ ಪೇರ್ ಆಫ್ ಸಿಮಿಲರ್ ಫಿಗರ್ಸ್ ಆ್ಯಂಡ್ ನಾನ್ ಸಿಮಿಲರ್ ಫಿಗರ್ಸ್. ಎರಡಕ್ಕೂ ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ನಾನಿಲ್ಲಿ ಒಂದು ಫಿಗರ್, ಯಾವ ಸಿಮಿಲರ್ ಫಿಗರಿಗೆ ತೊಗೊಳ್ಳೋಣ. ಈಗ ಎಕ್ಸಾಂಪಲ್ ಒಂದು ಸ್ಕ್ವೇರ್ ತೊಗೋತೀನಿ. ಏನು ತೊಗೋತೀನಿ? ಸ್ಕ್ವೇರ್ ತೊಗೋತೀನಿ. ಓಕೆ ಅಲ್ವಾ? ಓಕೆ, ಒಂದು ಸ್ಕ್ವೇರ್ ತೊಗೊಂಡೆ. ಇನ್ನೊಂದು ತೊಗೊಳ್ಳೋಣ, ಯಾಕಂದರೆ ಪೇರ್ ಅಂತ ಹೇಳಿದಾರಲ್ವಾ? ಓಕೆ, ಇನ್ನೊಂದು ತೊಗೊಳ್ಳೋಣ. ಓಕೆ, 2 ಸ್ಕ್ವೇರ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ಓಕೆ, ಇಲ್ಲೇನಾಯ್ತು? ಸಿಮಿಲರ್. ಈಗ 2 ಸ್ಕ್ವೇರ್ಸ್ ಅಂದರೆ ಸ್ಕ್ವೇರ್ ನಾರ್ಮಲ್ ಏನಿರುತ್ತೆ? 4 ಸೈಡ್ಸ್ ಕೂಡ ಏನಿರುತ್ತೆ? ಈಕ್ವಲ್ ಆಗಿರುತ್ತೆ ಅಲ್ವಾ? ಹಾಗಂದ್ರೆ ನಾನು ಏನು ಮಾಡ್ತೀನಿ? ಇದನ್ನ ಒಂದು 2 2 2 2 ಅಂತ ತೊಗೋತೀನಿ. ಇದು ದೊಡ್ಡದಾಗಿದೆ ಮತ್ತು ಸ್ಕ್ವೇರ್ ಅಲ್ವಾ? 4 ಸೈಡ್ ಸೇಮ್ 4, ಹೌದಲ್ವಾ? ಇದು 2 2 2 4 4 4. ಈಗ ನೋಡಿ, ಸೈಜ್ ಏನಾಯ್ತು? ಎರಡು ಕಡೆ ಡಿಫ್ರೆಂಟ್ ಆಗಿದೆ, ಬಟ್ ಶೇಪ್ ಏನಾಯಿತು? ಸೇಮ್ ಆಯ್ತಲ್ವಾ? ಹಾಗಾದರೆ ಇದನ್ನ ಏನಂತ ಕರಿತೀವಿ ನಾವು? ಎಕ್ಸಾಂಪಲ್ ಆಫ್ ಸಿಮಿಲರ್ ಫಿಗರ್ಸ್ ಅಂತ ಕರಿಬೋದಲ್ವಾ ನಾವು? ಹೌದಲ್ವಾ? ಓಕೆ, ಇದನ್ನ ಏನೊಂದು ಎಕ್ಸಾಂಪಲ್ ಆಫ್ ಸಿಮಿಲರ್ ಫಿಗರ್. ಇದೇ ಥರ ಬೇರೆ 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 ಎಕ್ಸಾಂಪಲ್ ಕೊಡ್ಬೋದು. ಈಗ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಸರ್ಕಲ್ ತೊಗೊಳ್ಳಿ. ಒಂದು ಸರ್ಕಲ್ ರೇಡಿಯಸ್ 5 ಇಟ್ಟು ಡ್ರಾ ಮಾಡಿ, ಮತ್ತೊಂದನ್ನ 3 ಇಟ್ಟು ಡ್ರಾ ಮಾಡಿ. ಅದು ಕೂಡ ಏನಾಗುತ್ತೆ? ಒಂದು ಎಕ್ಸಾಂಪಲ್ ಆಫ್ ಸಿಮಿಲರ್ ಫಿಗರ್ಸ್ ಅಂತಲೇ ಆಗುತ್ತೆ. ಓಕೆ ಅಲ್ವಾ? ನೆಕ್ಸ್ಟ್ ನಾವೇನು ಮಾಡೋಣ? ನಾನ್ ಸಿಮಿಲರ್ ಫಿಗರ್ಸಿಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಟ್ರಯಾಂಗಲ್ ರಿಲೇಟೆಡ್ ತೊಗೊಳ್ಳೋಣ. ಹಂಗಂದರೆ ಏನು? ಓಕೆ, ಇಲ್ಲೊಂದು ಟ್ರಯಾಂಗಲ್ ತೊಗೋತೀನಿ. ಓಕೆನಾ? ಇದನ್ನೊಂದು ನಾನು ಎ ಬಿ ಸಿ ಅಂತ ತೊಗೋತೀನಿ. ಇದೊಂದು 3 3 3 ಅಂತ ತೊಗೋತೀನಿ. ಯಾಕಂದ್ರೆ ನೋಡೋಕ್ಕೆ ಒಂಥರ ಇಕ್ವಿಲೇಟ್ರಲ್ ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ. ಇಕ್ವಿಲೇಟ್ರಲ್ ಟ್ರಯಾಂಗಲ್ ಅಂದರೆ ಕಂಡೀಷನ್ ಏನಾಗುತ್ತೆ? ಇವನ್ ಆ್ಯಂಗಲ್ಸ್ ಕೂಡ ಏನಿರುತ್ತೆ? ಸೇಮ್ ಇರುತ್ತೆ ಒಳಗಡೆ ಇರೋ ಆ್ಯಂಗಲ್ಸ್. ಹೌದಾ? ಎಷ್ಟಿರುತ್ತೆ? 60 60 60 ಇರುತ್ತೆ ಅಲ್ವಾ ಮಕ್ಕಳೇ? ಓಕೆ, ಹಾಗಂದ್ರೆ ಇನ್ನೊಂದು ತೊಗೋಬೇಕಲ್ವ ಟ್ರಯಾಂಗಲು? ಯಾವ್ದು ತೊಗೊಳ್ಳಿ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೋತೀನಿ. ಯಾವ್ದು ತೊಗೋತೀನಿ? 1 ಸೆಕೆಂಡ್. ಓಕೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೋತೀನಿ. ಓಕೆನಾ? ಹಾಗಾದರೆ ಇದಕ್ಕೂ ಹೆಸರು ಕೊಡೋಣ. ಏನಂತ? ಪಿ ಕ್ಯೂ ಆರ್. ಹೌದಲ್ವಾ? 3 ಕೊಟ್ಟೆ. ಇವಾಗ ಏನಾಯಿತು? ಇದಕ್ಕೂ ಒಂದು ಸೈಜ್ ಕೊಡೋಣ. ಏನು? 4 5 ಅಥವಾ ಇದು 4 ಅಂತ ತಗೊಳ್ಳೋಣ. ಇದು 3. 1 ಸೆಕೆಂಡ್. ಇದು 3, ಇದೊಂದು 5 ಅಂತ ತಗೊಳ್ಳೋಣ. ಹೌದಾ? ರೈಟ್ ಆ್ಯಂಗಲ್ ಟ್ರಯಾಂಗಲ. ಯಾಕಂದರೆ ಇಲ್ಲಿ ಆ್ಯಂಗಲ್ ಎಷ್ಟಿದೆ? 90 ಡಿಗ್ರಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಓಕೆ, ಇದು ಎಷ್ಟಿರುತ್ತೆ? ಒಂದು 45 ಅಂತ ಇರುತ್ತಾ? ಇದು 45 ಇರುತ್ತಾ? ಇಲ್ಲ ಮೇ ಬಿ 60 30 ಈ ಥರ ಇರ್ಬೋದಾ? ಇಲ್ಲೇನಾಯಿತು? ಆ್ಯಂಗಲ್ ಡಿಫ್ರೆಂಟ್ ಆಗಿದೆ ಅಂದ ತಕ್ಷಣ ಇದೇನಾಯಿತು? ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಇವನ್ ಸೈಜ್ ಕೂಡ ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಹಾಗಾದರೆ ಇದೇನಾಗ್ಬೋದು? ಎಕ್ಸಾಂಪಲ್ ಆಫ್ ನಾನ್ ಸಿಮಿಲರ್ ಫಿಗರ್ಸ್ ಆಗ್ಬೋದಾ? ಓಕೆನಾ? ಇದನ್ನ ಬಿಟ್ಟು ಇನ್ನೊಂದು ಎಕ್ಸಾಂಪಲ್, ನೀವು ಒಂದು ಟ್ರಯಾಂಗಲ್ ತೊಗೋಬೋದು, ಮತ್ತೊಂದು ರೆಕ್ಟ್ಯಾಂಗಲ್ ತೊಗೋಬೋದು, ಅಥವಾ ರೆಕ್ಟ್ಯಾಂಗಲ್ ತೊಗೋಬೋದು, ಒಂದು ಸರ್ಕಲ್ ತೊಗೋಬೋದು. ಇದನ್ನೇನಂತ ಕರಿತೀವಿ ನಾವು? ನಾನ್ ಸಿಮಿಲರ್ ಫಿಗರ್ಸ್. ಯಾಕಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಥರ ಫಿಗರ್ಸ್ ಕೂಡ ನಾವೇನು ಮಾಡ್ಬೋದು? ತೊಗೋಬೋದು. ಅದು ಕೂಡ ಏನಾಗುತ್ತೆ? ಎಕ್ಸಾಂಪಲ್ಸ್ ಆಫ್ ನಾನ್ ಸಿಮಿಲರ್ ಫಿಗರ್ಸ್ ಆಗುತ್ತೆ. ಓಕೆ ಅಲ್ವಾ ಮಕ್ಕಳೇ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
ಇಲ್ಲೇನಿದೆ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ ಸಿಮಿಲರ್ ಆರ್ ನೋ ಅಂತ ಕೇಳಿದ್ದಾರೆ. ಹೌದಾ? ಓಕೆ, ಹಾಗಂದ್ರೆ ನೋಡೋಣ. ಹೇಗೆ ಸಿಮಿಲರ್ ಹೌದಾ ಅಲ್ವಾ ಅಂತ ಹೆಂಗೆ ಹೇಳ್ಬೋದು? ನಮ್ಮ ಹತ್ರ ಇದ್ದಿದ್ದ ಕಂಡೀಷನ್ ಏನು? ಸೈಜ್ ಡಿಫ್ರೆಂಟ್ ಆಗಿರ್ಬೋದು ಅಂತ ಹೇಳಿದರು. ಓಕೆ, ಸೈಜ್ ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಇದು ಚಿಕ್ಕದಿದೆ, ಇದು ದೊಡ್ಡದಿದೆ. ಹೌದಲ್ವಾ? ಓಕೆ, ಹಾಗಾದರೆ ಇನ್ನೊಂದು ಕಂಡೀಷನ್ ಏನು? ಶೇಪ್ ಸೇಮ್ ಇರಬೇಕು ಅಂತ ಹೇಳಿತ್ತು. ಹೌದಾ? ಇವಾಗ ನೋಡೋಣ, ಇದು ಇದೇನಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡೋದು? ಆ್ಯಂಗಲ್ ಬೇಸಸ್ ಮೇಲೆ ನೋಡ್ತಾ ಇದ್ವಿ. ಅವಾಗಲೂ ಆ್ಯಂಗಲ್ ಬೇಸಸ್ ಮೇಲೆ ನೋಡಿದ್ವಲ್ವಾ? ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಆ್ಯಂಗಲ್ ಎಷ್ಟಿದೆ? 90 ಇದೆ ಅಲ್ವಾ? ಎಲ್ಲ ಕಡೆ ಎಷ್ಟಿದೆ? 90 90 90 90, ಎಲ್ಲ ಕಡೆ 90 90 90 ಇದೆ ಅಲ್ವಾ? ಹಾಗಾದರೆ ಇಲ್ಲೆಷ್ಟಿದೆ? ಇದು ಐ ಥಿಂಕ್ ಮೋರ್ ದೆನ್ 90 ಇದೆ ಅಲ್ವಾ ಮಕ್ಕಳೇ? ಮೋರ್ ದೆನ್ 90 ಇದೆ ಇದು ಅಲ್ವಾ? ಇದೇನಿದೆ? ಲೆಸ್ ದೆನ್ 90 ಇದೆ. ಇದೇನಿದೆ? ಮೋರ್ ದೆನ್ 90. ಇದೇನಿದೆ? ಲೆಸ್ ದೆನ್ 90. ಹಾಗಂದ್ರೆ ಇಲ್ಲೇನಾಯಿತು? ಆ್ಯಂಗಲ್ಸ್ ಕೂಡ ಡಿಫ್ರೆಂಟ್ ಆಯಿತು. ಆ್ಯಂಗಲ್ ಡಿಫ್ರೆಂಟ್ ಐತೆ, ಇವನ್ ಶೇಪ್ ಕೂಡ ಡಿಫ್ರೆಂಟ್ ಆಗುತ್ತೆ ಅಲ್ವಾ? ಹಾಗಂದ್ರೆ ಇದು ಸಿಮಿಲರ್ ಫಿಗರ್ ಅಲ್ಲ ಅಂತ ಹೇಳಬೇಕು. ಇಟ್ ಈಸ್ ನಾಟ್ ಅ ಸಿಮಿಲರ್ ಫಿಗರ್ ಅಲ್ವಾ? ಸಿಮಿಲರ್ ಫಿಗರ್ ಅಂತ ಹೇಳ್ಬೋದು. ಇದಿಷ್ಟು ಅರ್ಥ ಆಯ್ತಲ್ವ ಮಕ್ಕಳೇ? ಓಕೆ, ಇಲ್ಲಿಗೆ ಏನಾಯಿತು? ನಿಮ್ಮ ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಇಂಟ್ರೊಡಕ್ಷನ್ ಆಫ್ ಟ್ರಯಾಂಗಲ್ಸ್ ಕೂಡ ಏನಾಯಿತು? ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವೇನು ನೋಡೋದು? ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮಕ್ಕಳೇ.